ಈ ಸುಭಾಷಿತ ಶ್ಲೋಕ ಅಪ್ಪಯ್ಯ ದೀಕ್ಷಿತರು ಬರೆದಿರುವಂತಹದ್ದು. ಕಾಕಃ ಕೃಷ್ಣಃ ಪಿಕಃ ಕೃಷ್ಣಃ ಕಾಕಃ ಕೃಷ್ಣಃ ಪಿಕಃ ಕೃಷ್ಣಃ ಕೋ ಭೇದಃ ಪಿಕಕಾಕಯೋಃ ಕೋ ಭೇದಃ ಪಿಕಕಾಕಯೋಃ ವಸಂತ ಸಮಯೇ ಪ್ರಾಪ್ತೆ ವಸಂತ ಸಮಯೇ ಪ್ರಾಪ್ತೆ ಕಾಕಃ ಕಾಕಃ ಪಿಕಃ ಪಿಕಃ ಕಾಕಃ ಕಾಕಃ ಪಿಕಃ ಪಿಕಃ. ಇಲ್ಲಿ ಮಹಾಪ್ರಾಣಾಕ್ಷರಗಳು ಎಷ್ಟಿದೆ ನೋಡೋಣ. ಎರಡನೇ ಸಾಲಿನಲ್ಲಿ ಭೇದ, ಅದರಲ್ಲಿ ಭೇ ಮಹಾಪ್ರಾಣಾಕ್ಷರ ಇದೆ, ಅದೊಂದೇ ಇರೋದು. ಒಟ್ಟಿಗೆ ಹೇಳೋಣ. ಕಾಕಃ ಕೃಷ್ಣಃ ಪಿಕಃ ಕೃಷ್ಣಃ ಕೋ ಭೇದಃ ಪಿಕಕಾಕಯೋಃ ವಸಂತ ಸಮಯೇ ಪ್ರಾಪ್ತೆ ಕಾಕಃ ಕಾಕಃ ಪಿಕಃ ಪಿಕಃ. ಇದರದ್ದು ಪ್ರತಿಪದಾರ್ಥ ಹೇಳಬೇಕು ಅಂದರೆ ಕಾಗೆ ಕಪ್ಪು, ಕೋಗಿಲೆ ಕಪ್ಪು. ಆದರೆ ಇವಕ್ಕೆ ವ್ಯತ್ಯಾಸ ಏನು ಅಂತ ಹೇಗೆ ಗುರುತಿಸೋದು? ಕೋಗಿಲೆ ಯಾವುದು ಅಂದರೆ ವಸಂತ ಸಮಯದಲ್ಲಿ ಕೋಗಿಲೆ ಪಂಚಮದಲ್ಲಿ ಮಧುರವಾದ ಧ್ವನಿಯಲ್ಲಿ ಹಾಡುತ್ತೆ, ಕಾಗೆ ಕಾವ್ ಕಾವ್ ಅಂತಲೇ ಹಾಡುತ್ತೆ. ಅದರಿಂದ ನಾವು ಗುರುತಿಸಬಹುದು ಅಂತ. ಇದು ಪ್ರತಿಪದಾರ್ಥದ ತಾತ್ಪರ್ಯ. ಆದರೆ ಇದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅರ್ಥಗಳು ತೆಗಿಬಹುದು. ಇದಕ್ಕೆ ಇನ್ನು ನಮ್ಮ ಸಮಯಾನುಕೂಲವಾಗಿ ಅದನ್ನು ಅನ್ವಯಿಸಿ ಹೇಳ್ಬೋದು. ಈಗ ಬಂಧು ಬಾಂಧವರಲ್ಲಿ, ಸ್ನೇಹಿತರಲ್ಲಿ ಎಲ್ಲರೂ ಒಂದೇ ರೀತಿ ಇರ್ತಾರೆ. ಆದರೆ ಸಂದರ್ಭ ಬಂದಾಗ ಯಾರು ಸಹಾಯ ಹಸ್ತ ಚಾಚ್ತಾರೆ ಅವರು ನಿಜವಾದ ಸ್ನೇಹಿತರು ಅನ್ನೋದಕ್ಕೂ ಹೇಳ್ತಾರೆ. ಇನ್ನೊಂದು ರೀತಿಯಲ್ಲಿ ಬಹಿರಂಗದಲ್ಲಿ ಒಂದೇ ಥರ ಇದ್ರೂ ಅಂತರಂಗದ ಗುಣಗಳು ಬೇರೆ ಬೇರೆನೂ ಇರಬಹುದು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಇನ್ನು ಕೆಲವರು ಹೇಳ್ತಾರೆ ಬಹಿರಂಗವಾಗಿ ಒಂದೇ ರೀತಿಯಲ್ಲಿದ್ರೂ ಅಂತರಂಗದಲ್ಲಿ ಏನೇನು ಪ್ರತಿಭೆ ಇದೆ ಅದು ಸರಿಯಾದ ಸಮಯದಲ್ಲಿ ಹೊರಬರುತ್ತೆ ಅಂತಾನು ಅರ್ಥೈಸಬಹುದು. ಈ ರೀತಿಯಲ್ಲಿ ಸೂಕ್ಷ್ಮಾರ್ಥನ ನಮ್ಮ ಸಂದರ್ಭಾನುಸಾರವಾಗಿ ಅನ್ವಯಿಸಿ ಮಾತಾಡೋದು ಇದೆ.